ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಮರ್ ಪ್ರಸಾದ್. ರಂಗಪ್ಪ ಕಾಂಪ್ಲೆಕ್ಸ್ ಬಾಂಡ್ ಗ್ಯಾರೇಜ್ ಪಂಚತಂತ್ರದ ಆಮೆ ಮೊಲದ ಕಥೆಗೆ ಕಮರ್ಷಿಯಲ್ ಟಚ್. ಸಿನಿಮಾದಲ್ಲಿದೆ ರೋಚಕ ಕಾರ್ ರೇಸ್. ಇದೇ ಹೊತ್ತಿನ ವಿಶೇಷ ಭಟ್ಟರ ಪಂಚತಂತ್ರ. ಭಟ್ಟರ ಪಂಚತಂತ್ರ ರಿಲೀಸ್ ಆಗಿದೆ. ದೇಸಿ ಫಾರ್ಮುಲಾ 1 ಶೃಂಗಾರದ ಮರದ ರಸಗೀತೆ ಹೇಗಿದೆ, ಜೊತೆಗೆ ನೀತಿ ಹೇಳುವಂತಹ ಯೋಗರಾಜ್ ಭಟ್ರ ಕ್ಲೈಮ್ಯಾಕ್ಸ್ ಮಂತ್ರ ಏನು, ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಚರ್ಚೆಯನ್ನು ಮಾಡೋಣ. ನಮ್ಮ ಜೊತೆಗೆ ಸ್ವತಃ ಯೋಗರಾಜ್ ಭಟ್ರಿದ್ದಾರೆ, ರಂಗಾಯಣ ರಘು ಅವರಿದ್ದಾರೆ, ಹೀರೋ ಹೀರೋಯಿನ್ ಸೋನಲ್ ಮತ್ತು ವಿಹಾನ್ ಗೌಡ ಇದ್ದಾರೆ. ಎಲ್ಲರ ಜೊತೆ ನಾವು ಮಾತನಾಡ್ತಾ ಹೋಗೋಣ. ಎಲ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು, ನಮಸ್ತೆ. ಬಟ್ ನಾನು ಸಿನಿಮಾ ನೋಡಿದೆ, ಸಾಕಷ್ಟು ಅದ್ಭುತವಾಗಿ ಮೂಡಿ ಬಂದಿದೆ. ಅದರಲ್ಲಿ ನನಗೆ ಒಂದು ಪ್ರಶ್ನೆ ಇತ್ತು. ಆಲ್ರೆಡಿ ಗೊತ್ತಿರುವಂಥ ಕತೆ, ಆಮೆ ಮೂಲದ ಕತೆ, ಭಟ್ರು ಟ್ರೇಲರಲ್ಲಿ ರೇಸ್ ತೋರಿಸಿದ್ದಾರೆ, ಅದಕ್ಕೆ ಲಿಂಕ್ ಮಾಡಿರ್ಬೋದು. ಹೆಂಗೆ ಇದನ್ನ ಇಂಟ್ರೆಸ್ಟಿಂಗ್ ಆಗಿ ಹೆಂಗೆ ಹೇಳ್ತಾರೆ ಅಂತ ಹೇಳಿ ಅದರಲ್ಲಿ ನೀವು ಗೆದ್ದಿದ್ದೀರಿ ಅನ್ಸುತ್ತೆ ಭಟ್ರೆ. ಅದು ಅಲ್ಲೇ ಮಜಾ ಇರೋದು. ಕೊನೆ ಒಂದು 20 ನಿಮಿಷ, ಅದರಲ್ಲೂ ಕ್ಲೈಮ್ಯಾಕ್ಸ್ ಅಲ್ಲೊಂದು ಕಡೆ ಮೈ ಜುಮ್ ಅನ್ಬೇಕು, ಕಣ್ಣು ತುಂಬಬೇಕು. ಮತ್ತು ವೇದಾಂತನ ತುಂಬ ಸಿಂಪಲ್ಲಾಗಿ ಶಾರ್ಟ್ಸಲ್ಲಿ ಹೇಳಬೇಕು ಅಂತ ಮೊದಲೇ ಅಂದ್ಕೊಂಡಿದ್ದು. ಅದು ಎದ್ದು ನಿಂತು ಈ ಚಪ್ಪಾಳೆ ಎಲ್ಲ ಹೊಡೆಯೋಕ್ಕೆ ಶುರು ಮಾಡಿಬಿಟ್ರು ಎಮೋಷ್ನಲಿ. ಪ್ರೊಜೆಕ್ಷನ್ ನಡೀತಿರ್ಬೇಕಾದ್ರೆ ಆವಾಗಲೇ ಗೊತ್ತಾಗಿದ್ದು ನಮ್ಗೆ ಅಲ್ಲೆಲ್ಲೆಲ್ಲೆಲ್ಲ ವರ್ಕ್ ಆಗಿದ್ದು ಅಂತ. ಅಂದರೆ ನಾವು ಮಾಡೋವರೆಗೆ ನಮ್ಗೆ ಗೊತ್ತಾಗಲ್ಲ. ಅದು ದಿನ ನೋಡ್ತಿರ್ತೀವಿ, ಸೌಂಡ್ ಹಾಕ್ತಿರ್ತೀವಿ. ಒಂದು ಚಪ್ಪಾಳೆ ಬಿದ್ದು ಆಮೇಲೆ ಹೊರಗೆ ಬರಬೇಕಾದ್ರೆ ಒಂದು 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 ಖುಷಿ, ಒಂದು ಎಮೋಷನ್ ಇರುತ್ತಲ್ಲ. ಹೌದು, ಅದು ನೋಡಿದಾಗಲೇ ನಮಗೆ ಕರೆಕ್ಟಾಗಿ ಮಧ್ಯೆ ಹೋಗಿ ತಗಲಿದೆ ಬಾಣ ಅಂತ ಗೊತ್ತಾಗುತ್ತೆ. ಈ ಜಾಗದಲ್ಲಿ ನೀವಿರ್ಬೇಕು, ಇಲ್ಲ ನಾವು. ಬಾ ರೇಸ್ ಬಾ. ಈ ಕಥೆನ ಪಿಕ್ ಮಾಡಬೇಕು ಅಂತ ನಿಮಗೆ ಯಾಕೆ ಅನಿಸ್ತು? ಯಾಕಂದ್ರೆ ಆಲ್ರೆಡಿ ತುಂಬಾ ಹಳೆ ಕತೆ, ಪಂಚತಂತ್ರದಿಂದ ಮಕ್ಕಳು ಚಿಕ್ಕ ವಯಸ್ಸಿಂದ ನಾವು ನೋಡ್ಕೊಂಡ್ ಬಂದಿರ್ತೀವಿ. ಇದನ್ನ ಪಿಕ್ ಮಾಡಬೇಕು, ಇದಕ್ಕೆ ಕಮರ್ಷಿಯಲ್ ಟಚ್ ಕೊಟ್ಟು ದೇಸಿ ಫಾರ್ಮುಲಾ 1 ಅದಕ್ಕೊಂದು ಟಚ್ ತಗೊಂಬಂದು ಅದನ್ನ ತೆರೆ ಮೇಲೆ ತರಬೇಕು ಅನ್ನೋ ಧೈರ್ಯ ಹೇಗೆ ಬಂತು? ಆ ಐಡಿಯಾ ಹೇಗೆ ಮೊಳಕೆ ಹೊಡೆದು ಅದು ಬೆಳೀತು ಅಂತ? ಇದರಲ್ಲೊಂದು ರೇಸ್ ಅಂತ ಬಂದಾಗ, ಅದು ರೇಸ್ ಎರಡು ಕಾರುಗಳ ಮಧ್ಯೆ ಪೈಪೋಟಿ. ಅದು ಸ್ಪೋರ್ಟ್ಸ್ ಕ್ಯಾಟಗರಿ ಸಿನಿಮಾ, ಸ್ಪೋರ್ಟ್ಸ್ ಆ್ಯಕ್ಷನ್ ಅಂತ ಕರಿಬೋದು. ಅದರ ಮಧ್ಯೆ ಪ್ರೇಮ, ಕಾಮ, ಇವತ್ತಿನ ಹುಡುಗರು ತಿಕ್ಲಾಟ, ಇವ್ರು ಏನೇನು ಕಾಂಪೌಂಡ್ ಹಾರ ಕೆಲಸ ಮಾಡ್ತಾರೆ ಇವನ್ನೆಲ್ಲ ತೋರಿಸಿದ್ದೀವಿ. ತಿಕ್ಲಾಟ ಜೊತೆಗೆ ಇಲ್ಲಿ ಶೃಂಗಾರದ ಹೊಂಗೆ ಮರ, ಇದು ಹೊಂಗೆ ಮರ, ಇದು ಹುಣಸೆ ಮರ, ರಂಗಪ್ಪ ಕಾಂಪ್ಲೆಕ್ಸು. ಆಮೇಲೆ ಇವರಿಬ್ಬರು ಗಲಾಟೆ ಒಂದು ಕಾರ್ ರೇಸಲ್ಲಿ ಎಂಡ್ ಆಗುತ್ತೆ, ಮತ್ತು ಅಲ್ಲೊಂದು ಸ್ಪೋರ್ಟ್ಸ್ ಫೀಲ್ ಬಂದ್ಬಿಡುತ್ತೆ. ಆಮೇಲೆ ನೀವೇ ಹೇಳಿದಾಗೆ ಆಮೆ ಮತ್ತು ಮೊಲ ಅದು ಕ್ಲೈಮ್ಯಾಕ್ಸಿಗೆ ಅಳವಡಿಸಿರೋದು. ಪ್ರಪಂಚದ ಎಲ್ಲ ಮೇಷ್ಟ್ರು ಮಕ್ಕಳಿಗೆ ಹೇಳ್ಕೊಟ್ಟಿರೋ ಕಥೆ ಅದು. ಎಲ್ಲ ಪೇರೆಂಟ್ಸು ಅವ್ರ ಮಕ್ಕಳಿಗೆ ಹೇಳ್ಕೊಟ್ಟಿರ್ತಾರೆ, ನಾವು ಸ್ಕೂಲಲ್ಲಿ ಕೇಳಿ. ಹೌದು, ಪ್ರಪಂಚದಲ್ಲಿ ಎಲ್ಲ ಕಡೆ ಇರೋ ಕಥೆ ಅದು. ರೇಸು ಬಾಜಿ ಹೂವನ್ನು ಗೆದ್ರೆ ಈ ಏರಿಯಾ, ಈ ಜಾಗ ಎಲ್ಲ ನೀವು ಬಿಟ್ಕೊಬಿಡ್ತೀರಿ ನೀವು. ರಂಗಾಯಣ ಈ ಸಿನಿಮಾದಲ್ಲಿ ತಮ್ಮ ಪಾತ್ರದ ಬಗ್ಗೆ. ರಂಗಪ್ಪ ಕಾಂಪ್ಲೆಕ್ಸ್, ಅವನು ರಂಗಪ್ಪಂಗಿಂತ ಕಾಂಪ್ಲೆಕ್ಸ್ ದೊಡ್ಡದೋ, ಕಾಂಪ್ಲೆಕ್ಸ್ಗಿಂತ ರಂಗಪ್ಪ ದೊಡ್ಡನೋ, ಅಥವಾ ಜಾಗ ದೊಡ್ಡದೋ, ಅಥವಾ ನಮಗಿಂತ ಇವರು ಜೊತೆಗೆ ಅದೇ ಭಟ್ರು ಹೇಳಿದಾಗೆ ರಂಗಪ್ಪ ಕಾಂಪ್ಲೆಕ್ಸ್ನ ಹುಣಸೆ ಮರ, ಬಾಂಡ್ ಗ್ಯಾರೇಜ್ನ ಹೊಂಗೆ ಮರ ಜೊತೆ ಕಾಂಪಿಟೇಷನ್ ಇರುತ್ತಲ್ಲ. ಹೌದೌದು. ಹಾಗಾಗಿ ನಾವು ಎಲ್ಲವನ್ನೂ ತಿಳ್ಕೊಂಡಿರುವಂಥ, ಜವಾಬ್ದಾರಿ ಇರುವಂಥ, ಆಮೇಲಿಂದ ಯಾವುದೇ ಥರದ ಮೋಸ, ವಂಚನೆ, ಸುಳ್ಳುಗಳು ಯಾವುದೇ ಅರಿವಿಲ್ದಂಗೆ ಅದು ಇರ್ಬೋದೇನಪ್ಪ ಗೊತ್ತಿಲ್ಲ, ನಮ್ಮ ದೇಶದಲ್ಲಿ ಇವೆಲ್ಲ ಸರಿ ಅನ್ನೋ ರೀತಿಯಲ್ಲಿ ವರ್ತನೆ. ಆಮೇಲಿಂದ ಈ ಹುಡುಗರದು ಮತ್ತು ಹೀರೋ ಮತ್ತು ಹೀರೋಯಿನ್ಗಳು ಇವರಿಬ್ಬರು ಅವ್ರದ್ದು ಎಲ್ಲ ಒಂದು ಅವರ ಉತ್ಸಾಹ, ಅವ್ರ ಧೀರತ್ವನೇ ನಮಗೆ ಸಹಿಸೋಕ್ಕಾಗಲ್ಲ. ಎಲ್ಲ ನಮ್ಮ ಮುಂದೆಲ್ಲ ಬಿಟ್ಕೊಂಡಿದ್ದಾರೆ ಇವರು, ಇದಂಗೆ ನಿಂತ್ಕೊಂಡ್ಬಿಡ್ತಾರೆ ನಮ್ಮ ಮುಂದೆ ಇವರು ಅನ್ನೋದೊಂದು ಇದು. ಈಗ ಅವ್ರಿಗೆ ಒಂದು ವಾಟ್ಸಪ್ ನಾನು ಮಾಡೋದು ಕಲ್ತ್ಕೊಂಡ್ಬಿಟ್ಟು ನಮಗೆ ಏನದು ವಾಟ್ಸಪ್ ಅಂತ ನಾವು ಕೇಳ್ಬಿಟ್ರೆ, ಅಯ್ಯೋ ಆದಿಮಾನವರು ನಂಗೆ ನೋಡ್ಬಿಡ್ತಾರೆ ನಮ್ಮನ್ನು. ಅದು ಇವ್ರಿಗಾಗಲ್ಲ. ಅದು ಇಲ್ದೇ ನಾವೆಲ್ಲ ಕಮ್ಯುನಿಕೇಶನ್ ಮಾಡಿದೀವಿ ಕಣೆ, ನೀವು ಈಗ ಅದನ್ನ ಇಕ್ಕೊಂಡು ಒದ್ದಾಡ್ತಿದ್ದೀರಾ ಅಂತ. ನಮಗೆ ಏನ್ ಸಿಕ್ತಾಗ ಬೆಳೆಸಿದ್ರು ಇವನ್ ಜೊತೆ ಡಿಂಗ್ ಡಾಂಗ್ ಮಾಡ್ಕೊಂಡು ಬಂದವಳಲ್ಲ, ಇಂಥವ್ಳು ಹುಟ್ಟ ಗೊತ್ತಿದ್ರೆ ಕೊಯ್ಸ್ಕೊಂಡು ಆಪರೇಷನ್ ಮಾಡಿಸ್ಕೊಂಡ್ಬಿಟ್ಟಿದ್ಕೊಂಡು. ಇವು ದಡ್ರು ಇಂಟರ್ನೆಟಲ್ಲಿ ನೋಡಿ ಕಲಿಬೇಕು ಅಂತ ನಾವು ಅದನ್ನು ಪ್ರಾಕೃತಿಕವಾಗಿ ತಿಳ್ಕೊಬಿಟ್ಟು ಆರಾಮಾಗಿ ಕಲಿಸುತ್ತೆ ನಮಗೆ. ಒಂದು ಕಾಗೆ ನೋಡ್ರೆ, ಒಂದು ಗುಬ್ಬಚ್ಚಿ ನೋಡ್ರೆ, ಒಂದು ಗೂಬೆ ನೋಡ್ರೆ ಅಲ್ಲೇ ಗೊತ್ತಾಗ್ಬಿಡುತ್ತೆ ಏನೇನು ಮಾಡ್ತಾರೆ. ಇವ್ರು ಇಂಟರ್ನೆಟ್ಗೆ ಹೋಗ್ತಾರೆ. ಭಟ್ರು ಚೆನ್ನಾಗಿ ಅವ್ರಿಗೆ ದಡ್ತಾನ ಚೆನ್ನಾಗಿ. ಒಳ್ಳೆ ಸೀನ್ ಇದೆ ನೋಡಿರ್ತೀರಿ.
ಈ ರಂಗಾಯಣ ರಘು ಮಗಳು ಸೋನಲ್ ಹೌದು. ಇವ್ರ ಅಪ್ಪ ಮನೇಲಿ ಇಲ್ಲದೆ ಇದ್ದಾಗ ಹೋಗಿ ನಿಮ್ಮ ಅಪ್ಪನ ಬೆಡ್ರೂಮ್ ಎಲ್ಲಿ ಅಂತ ಕೇಳಿ ನಾಚಿಕೆ ಬಿಡ್ಸೋದು ಹೆಂಗೆ ಅಂತ ಇಂಟರ್ನೆಟಲ್ಲಿ ನೋಡಿದ್ದೀನಿ ಅಂತ ಮೊಬೈಲ್ ಓಪನ್ ಮಾಡ್ತಾನೆ. ಬೇಡ, ಟ್ರೆಡಿಷ್ನಲ್ ಆಗಿ ನಾಚಿಕೆ ಬಿಡೋಣ ಅಂತ ಅಪ್ಪನ ರೂಮಿಗೆ ಕರ್ಕೊಂಡು ಹೋಗಿ ರಂಗಾಯಣ ರಘು ಅವರ ಹಳೇ ಟ್ರಂಕಲ್ಲಿ ಶೃಂಗಾರದ ಹೊಂಗೆ ಮರ ಅನ್ನೋ ಒಂದು ಪುಸ್ತಕ ತೆಗಿತಾನೆ. ನಾಚಿಕೆ ಬಿಡಿಸೋದು ಹೆಂಗೆ ಅಂತ ಇಂಟರ್ನೆಟ್ ಅಲ್ಲಿ ನೋಡಿದೀನಿ, ಟ್ರೈ ಮಾಡ್ಲಾ? ಶೃಂಗಾರದ ಹೊಂಗೆ ಮರ ಹೂ ಬಿಟ್ಟಿದೆ, ನಾಚಿಕೆ ನಮ್ಮ ಜೊತೆ ಠೂ ಬಿಟ್ಟಿದೆ. ಎಲ್ಲ ಪಾತ್ರಗಳು ನೀವು ಸಿನಿಮಾ ಮೋಸ್ಟ್ಲಿ ನೀವು ಒಂದು ಯಾವೊಂದು ಸಣ್ಣದೊಂದು ಯಾವುದೋ ಲೇಡಿ ಬಂದ್ಬಿಟ್ಟು ಎಕ್ಸ್ಕ್ಯೂಸ್ ಮೇ ಟೈಮ್ ಎಷ್ಟು ಅಂತಾರಲ್ಲ, ಅದಕ್ಕೆ ಕೌಂಟ್ ಆಗಿಬಿಡುತ್ತೆ. ಆಮೇಲೆ ರಂಗಪ್ಪ ಇವಾಗ ಸಾಹಿತಿಗೆ ರವೆ ಇಡ್ಲಿ ಬೇಕಂತೆ ಅನ್ನೋದು ನಿಮಗೆ ತುಂಬ ಹೊಸ ಹೊಸ ದೃಶ್ಯಗಳು, ಹೊಸ ಹೊಸ ಮಾತುಗಳು. ಹಾಗಾಗಿ ಪ್ರೇಕ್ಷಕರು ನಾವು ನೋಡ್ತಿದ್ದ ಪ್ರಿವ್ಯೂ ಕೂತ್ಕೊಂಡು ನೋಡಿದಾಗ ಪ್ರೇಕ್ಷಕರು ಎಲ್ಲ ಮಾತುಗಳಿಗೆ ಅವರಿಬ್ಬರು ಬಹಳ ಮುದ್ದಾಗಿ ಅದನ್ನು ಆ್ಯಕ್ಟ್ ಮಾಡಿದ್ದಾರೆ. ನಿಜ ಪರ್ಫಾರ್ಮೆನ್ಸ್. ಸೋನಲ್ ಅವರೇ, ನಿಮಗೆ ಹೇಗೆ ಅನಿಸ್ತು? ನಿಮ್ಮ ಅನುಭವ ಹೇಗಿತ್ತು ಈ ಸಿನಿಮಾದಲ್ಲಿ? ಈ ಪೊಲೀಸ್ ಸಾಮ್ರಾಜ್ಯದ ಮಧ್ಯೆ ನೀವು ಹೆಂಗೆ ಸರ್ವೈವ್ ಆದ್ರಿ? ನಾನು ಆ್ಯಕ್ಚುಲಿ ಅವ್ರ ಜೊತೆ ಎಂಜಾಯ್ ಮಾಡ್ತಿದ್ದೆ. ಅಂದರೆ ನಾನು ಆ್ಯಕ್ಚುಲಿ ಇವರು ಯಾರು ರಘು ಸರ್, ಅವರು ಅದನ್ನು ನಮ್ಮ ಡ್ಯಾಡಿ ಕ್ಯಾರೆಕ್ಟರ್ ಮಾಡಿದ್ರು. ಸೊ ನಮ್ಮ ಕಾಂಬಿನೇಷನ್ ಇರುವಾಗ ಅಂತೂ ರಘು ಸರ್ ಅಲ್ಲಿ ನಾವು ಯಾವತ್ತು ಶಾರ್ಟ್ ಆಗುವಾಗ ಅಷ್ಟೇ ಸೀರಿಯಸ್ ಆಗೋದು, ಇಲ್ಲದ್ರೆ ರಘು ಸರ್ ಸೆಟ್ಟಲ್ಲಿ ಇದ್ರೆ ಅಂತೂ ನಗ್ತಾ ಇರ್ತೀವಿ. ಸೊ ಇಟ್ ವಾಸ್ ಅ ನೈಸ್ ಎಕ್ಸ್ಪೀರಿಯನ್ಸ್ ಅಲ್ಲಿ. ಸಾಕಷ್ಟು ಹಾಗಾದ್ರೆ ಸಿನಿಮಾದಲ್ಲಿ ಯಾವ ರೀತಿಯಾಗಿ ಕಾಣಿಸ್ತಾರೋ ರಂಗಾಯಣ ರಘು ಅವರು, ಆಫ್ ಸ್ಕ್ರೀನ್ ಹೇಗಿರ್ತಾರೆ? ಹೀಗೆ ಯಾವಾಗ್ಲೂ ಕೂಡ ತಮಾಷೆಯಾಗಿ ತುಂಬಾ ಫನ್ ಅವರು ಆಕ್ಚುಲಿ ಆನ್ ಸೆಟ್ಸ್. ಯೋಗರಾಜ್ ಸರ್ ಇಲ್ಲಿ, ರಘು ಸರ್ ಇಲ್ಲಿ, ಅವರಿದ್ರೆ ಒಂದು ಮಜಾನೇ ಬೇರೆ ಸೆಟ್ ಅಲ್ಲಿ. ತುಂಬಾ ಎನರ್ಜಿ ಇರುತ್ತೆ ಸೆಟ್ ಅಲ್ಲಿ. ಎಕ್ಸ್ಕ್ಯೂಸ್ ಮೀ, ಟೈಮ್ ಎಷ್ಟು? ನಿನಗೆ ಕುಂಟಿ ಮೇಲೆ ಮನೆಯಿಂದ ಆಚೆ ಹಾಕ್ಬಿಡ್ತೀನಿ, ಸುಮ್ಮನಿರ್ಬೇಕು. ರಂಗಪ್ಪ, ಮೈಂಡ್ ಯೋರ್ ಲ್ಯಾಂಗ್ವೇಜ್. ಪರ್ಫಾರ್ಮೆನ್ಸ್ ಅಲ್ಲೂ ಅಷ್ಟೇ ರೆಗ್ಯುಲರ್ ಆಗಿ ಎಲ್ಲದು ಹೀರೋ ಅಂದರೆ ಹಿಂಗೆ ಮಾಡ್ತಾರೆ, ಸಿಟ್ಟು ಬಂದರೆ ಇದೇ ಥರ ಸಿಟ್ಟು ಮಾಡ್ಕೋತಾರೆ, ಆ ಥರ ಈ ಥರ ಆಡ್ತಾರೆ. ಅದು ರೆಗ್ಯುಲರ್ ಆಗಿ ಏನು ನೋಡಿದ್ರು ಆ ಥರ ಇರಬಾರ್ದು ಇಲ್ಲಿ. ಯಾಕೆಂದರೆ ಹೊಸಬನ್ನ ಲಾಂಚ್ ಮಾಡ್ತಾ ಇದ್ದೀನಿ, ಹೊಸಬನ್ನ ಹಾಕೊಂಡು ಮಾಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಮಾಡಿದ್ದಕ್ಕೋಸ್ಕರ ನಾವೇನು ಮಾಡಿದ್ವಿ, ಈ ಒಂದು ಚೇಷ್ಟೆ ಮಾಡ್ತಾರೆ. ಈಗ ಹಳೆ ಕಾಲದಲ್ಲಿ ಹೇಳ್ತಾರಲ್ಲ, ಒಂದು ಬೈಕ್ ಕೊಡಿಸಿ ಅಂತಂದರೆ, ನಮ್ಮ ಕಾಲದಲ್ಲಿ ನಾವು ಹಾಕೊಳ್ಳೋಕೆ ಚಡ್ಡಿ ಇರಲಿಲ್ಲ, ನಾವು 10-20 ಕಿಲೋಮೀಟರ್ ನಡ್ಕೊಂಡು ಹೋಗ್ತಿದ್ವಿ, ನಾವು ಚಪ್ಪಲಿ ಇರಲಿಲ್ಲ ನಮ್ಗೆ ಹಾಕೋಕ್ಕೆ, ಹಿಂಗೆ ಅಂತಾರೆ. ಒಂದು ಸೈಕಲ್ ಕೊಡಿಸಿ ಅಂದ್ರೂ ಹಂಗೆ ಅಂತಾರಲ್ಲ. ಸೊ ಅದಕ್ಕೆ ಏನು ಮಾಡಿದೆ, ಹಿರಿಯರು ಏನು ಮಾತಾಡ್ತಾರೆ ಅವ್ರ ಶೈಲಿಯಲ್ಲಿ ಅವ್ರಿಗೆ ಮಾಕ್ ಮಾಡೋದು. ಸೊ ಯಾವಾಗ ನಾನು ಈ ಫಿಲ್ಮಲ್ಲಿ ಮುದುಕರ ಹತ್ರ ಇರ್ತೀನೋ, ಹಿರಿಯರ ಜೊತೆ ಇರ್ತೀನೋ, ಅವ್ರಿಗೆ ನಾನು ಅವ್ರ ಇದರಲ್ಲೇ ವಾಯ್ಸಲ್ಲಿ ಮಾಕ್ ಮಾಡೋ, ರಂಗಪ್ಪನವ್ರೆ ನಮ್ಮ ಕಾಲದಲ್ಲಿ ಹಿಂಗೆ ಇರಲೇ ಇಲ್ಲ ಬಿಡಿ ಅಂತ ಇದೊಂದು ವಾಯ್ಸ್ ಇಟ್ಕೊಂಡಿದ್ದೀನಿ. ಇನ್ನು ಹೀರೋಯಿನ್ ಜೊತೆ ಇರಬೇಕಾದ್ರೆ ಅದು ಸರ್ಗೆ ಇಷ್ಟ ಆಗೋಂಗೆ ಈ ಸ್ಟೆರಾಯ್ಡ್ ಕೊಟ್ಟಿರೋ ಕುದುರೆ ಥರ ಆಡ್ಬೇಕು ನೀನು ಅಂತ ಹೇಳಿದರು. ಸೊ ನಾನು ಅದು ಸ್ಟೆರಾಯ್ಡ್ ಕೊಟ್ಟಿರೋ ಕುದುರೆ ಥರ, ಅದಕ್ಕೆ ಹಿಂಗೆ ಆಡ್ತಾ ಇರ್ತೀನಿ ಹೀರೋಯಿನ್ ಜೊತೆ ಅಂತ ಇರ್ತೀನಿ. ಸೊ ಅದು ಈಗಿನ ಹುಡುಗರು ಅದು ತೋರಿಸ್ಕೊಳ್ಳಲ್ಲ ಯಾರು, ಬಟ್ ಅದು ಹಂಗೆ ಆಡ್ತಾರೆ. ಅದು ಸಖತ್ತಾಗಿರೋ ಇದು ನೋಡಿದ್ರೆ, ಹುಡುಗಿರು ನೋಡಿದ್ರೆ ಅವ್ನ ಗರ್ಲ್ ಫ್ರೆಂಡ್ ಜೊತೆ ಈಗ ಪಾಪ ಮೀಟ್ ಆಗಕ್ಕೆ ಬಿಡ್ತಿರಲ್ಲ, ಬರ್ಗೆಟ್ ಬಿಟ್ಟಿರ್ತಾರೆ ನಮ್ಮ ಮೈಕ್ಳುಗಳು. ಅವಾಗ ಏನು ಸರ್ ಅದು ಅದೇನೋ ವರ್ಡ್ ಯೂಸ್ ಮಾಡ್ತಾರೆ. ನಿಂಗೂ ನನ್ನಂಗೆ ಹಗಲು ರಾತ್ರಿ ಹೆಂಗೆಂಗೋ ಅನ್ಸಲ್ವಾ? ಅನ್ಸತ್ತೆ. ನಾಚಿಕೆ ಬಿಡಿಸೋದು ಹೆಂಗೆ ಅಂತ ಇಂಟರ್ನೆಟ್ ಅಲ್ಲಿ ನೋಡಿದೀನಿ, ಟ್ರೈ ಮಾಡ್ಲಾ? ಭಟ್ರು ಎಲ್ಲರನ್ನೂ ಟ್ರೋಲ್ ಮಾಡ್ತಾರೆ. ಈಗ ಭಟ್ರನ್ನೇ ನಾವು ಟ್ರೋಲ್ ಮಾಡೋದಂತಾದ್ರೆ, ಭಟ್ರು ಮುದ್ಕೋನೂ ಅಲ್ಲ ಹುಡುಗನೂ ಅಲ್ಲ, ಬಟ್ ಹೆಂಗೆ ಈ ಹದಿಹರಿಯದ ಹುಡುಗರದ್ದು ಪಲ್ಸನ್ನು ಕ್ಯಾಚ್ ಮಾಡ್ತಾರೆ, ತೀರಾ ವಯಸ್ಸಾದವ್ರದ್ದು ಮನಸ್ಥಿತಿಯಲ್ಲಿ ಏನಿದೆ ಅದನ್ನು ಕೂಡ ಕ್ಯಾಚ್ ಮಾಡಿ ಕಟ್ಕೊಟ್ಟಿದ್ದಾರೆ. ಹೆಂಗ್ ಬಿಟ್ರೆ ಸಾಧ್ಯ ಅದು? ತೀರಾ ಹೇಳೋದು ಅಲ್ಲ, ಇತ್ಲಾಗ ತೀರಾ ಬಲ್ತಿರೋದಲ್ಲ, ಒಂಥರ ಮಿಡ್ ರೇಂಜ್ ಹಾಲ್ಗುಂಬಳ ನಾವು. ದಿಸ್ ಇಸ್ ಕಾಲ್ಡ್ ಸೆಲ್ಫ್ ಟ್ರೋಲಿಂಗ್. ಅದೇನಾಗುತ್ತೆ, ಬೆಳಗಾದರೆ ಕಾಲೇಜುಗಳಿಗೆ ಹೋಗೋದು ಅಭ್ಯಾಸ ಆಗ್ಬಿಟ್ಟಿದೆ ನನಗೆ. ಮೊದಲಿಂದ ನಂಗೆ ತುಂಬ ಅಂದರೆ ತುಂಬ ಇಷ್ಟ ಕಾಲೇಜ್ ಹುಡುಗರು ಮತ್ತು ಹುಡುಗಿಯರು. ಅವರೇ ಹೊಸ ಮಾತು ಕಲಿಸೋದು ನಮಗೆ, ಅವರೇ ಒಂದು ಹೊಸ ಬೈಗುಳ ಹುಟ್ಟಾಕ್ತಾರೆ. ನೀವು ಸುಮ್ಮನೆ ಅದು ಯಾವ್ದಾರು ಒಂದು ಕಾಲೇಜಿಗೆ ಹೋಗ್ಬಿಟ್ಟು ಇತ್ತೀಚೆಗೆ ಹುಡುಗಿರಿಗೆ ಏನಂತ ನಿಕ್ ನೇಮ್ಗಳು ಇಟ್ಟಿದ್ದೀರ ಅಂದ್ರೆ ಒಂದು 3 ಹೇಳ್ತಾರೆ. ಅದೇ ಒಂಥರ ಲಿರಿಕ್ಸ್ ಕೇಳ್ದಂಗೆ ಆಗುತ್ತದು. ಆಮೇಲೆ ಹುಡುಗಿರನ್ನ ಕೇಳಬೇಕು, ಹುಡುಗರ ಬಗ್ಗೆ ಅವು ಸ್ವಲ್ಪ ಇನ್ಹಿಬಿಷನ್ ಇರುತ್ತೆ, ಬಟ್ ಎಷ್ಟು ಚೆನ್ನಾಗಿ ಹೇಳ್ತಾರೆ ಹುಡುಗರ ಬಗ್ಗೆ ಅಬ್ಸರ್ವ್ ಮಾಡೋದು, ಮತ್ತು ಅವ್ರ ಜೊತೆ ಎಷ್ಟು ಹೊತ್ತು ಬೇಕಾದ್ರೆ ಮಾತಾಡ್ಬೋದು. ಅಲ್ಲಿ ನಮಗೆ ಗೊತ್ತಿಲ್ಲದೆ ನಾವು ಆ ಏಜಲ್ಲೇ ಸ್ಟಕ್ ಆಗಿಬಿಡ್ತೀವಿ. ಆಮೇಲೆ ದಿನ ಬೆಳಗ್ಗೆ ಎದ್ದರೆ ಸಿನಿಮಾ ಬೇಕು, ಒಂದು ಬಾತ್ರೂಮಲ್ಲಿ ಹಾಡೋದಕ್ಕೋ ಹಾಸ್ಟೆಲಲ್ಲಿ ಹಾಡೋದಕ್ಕೋ ಅವ್ರಿಗೆ ಒಂದು ಹಾಡು ಬೇಕು, ಸಿನಿಮಾ ಡೈಲಾಗ್ಗಳು ಬೇಕು. ಈಗ ಯಾಬಾಸ್ ಅಂತ ನಮ್ಮ ಧಾರವಾಡ ಕಡೆ ತಂದಿದ್ದು ಆ ಎನರ್ಜಿ ಆಚೆ ಬರಲಿ ಅಂತ. ಹೀಗಾಗಿ ಹೋಗಿ ಅದು ನನಗೆ ಹೆಚ್ಚು ಇಷ್ಟದ್ದು.
ಆಮೇಲೆ ನನಗಿಂತ ಒಂದು 8-10 ವರ್ಷದ ಮತ್ತು ಒಂದು 20 ವರ್ಷದ ದೊಡ್ಡವ್ರ ಜೊತೆಗೆ ಈ ಸಾಹಿತ್ಯ ಪಾಹಿತ್ಯ ಅಂತ ಸುಮ್ಮನೆ ಕೂತ್ಕೊಂಡ್ಬಿಡೋದು, ಅವ್ರದ್ದು ಕೇಳೋದು ಕೇಳೋದು. ಸೊ ಒಂದು ಕರೆಕ್ಟ್ ಬ್ರಿಡ್ಜ್ ಥರ ನನ್ನ ಪ್ರೆಸೆನ್ಸ್ ವರ್ಕ್ ಆಗುತ್ತೆ ಅಲ್ಲಿ. ಇದನ್ನು ಮಾಡ್ತಾ ಮಾಡ್ತಾ ನನಗೆ ಈ ಹುಡುಗ ಹುಡುಗಿಯರ ಕಲ್ಪನೆ ಜಾಸ್ತಿ, ಅದು ಇನ್ನೂ ನಾನು ತುಂಬ ಕಡಿಮೆ ಹೇಳ್ತಿರ್ತೀನಿ, ಎಷ್ಟೋ ಕಡೆ ತುಂಬ ಗೊತ್ತು ಅವ್ರ ಬಗ್ಗೆ. ಅದು ಇವನೊಂದು ಕಡೆ ಬರ್ತಾನೆ, ಹೇ ಸಿನಾರೇಟಾ ಅಂತ ಶಾರುಖ್ ಖಾನ್ ಥರ ಡಬ್ ಮಾಡಿದ್ದಾನೆ. ಮುನ್ನಿ ಅಂತ ಶಿಳೆಗಳು ಬರುತ್ತಲ್ಲಿ. ಅಂದರೆ ಒಂದು ಪರದೆಲೊಬ್ಬ ಯಂಗ್ ಮೈಂಡು, ಅಲ್ಲಿ 100 ಜನ ಯಂಗ್ ಮೈಂಡ್ಗಳಿಗೆ ಕನೆಕ್ಟ್ ಆಗ್ತಾನೆ. ಆಮೇಲೆ ಬೀಚಲ್ಲಿ ಒಂದು ಚಡಿ ಹಾಕೊಂಡು ಓಡೋಕೆ ಶುರು ಮಾಡಿಬಿಡ್ತಾಳೆ. ಇಡೀ ಹುಡುಗ ಹುಡುಗಿಯರಿಗೆ ಒಂಥರ ಮೆಸ್ಮರೈಸಿಂಗ್ ಆಗಿ ಕಾಣಿಸುತ್ತೆ. ಇವಾಗೇನೋ ಚಿರತೆ ಥರ ಸೀರೆ ಉಟ್ಕೊಂಡ್ಬಿಟ್ರೆ ಅವಳು ಅಂತಲೇ ಅನ್ನಿಸ್ತಾ ಇರಲ್ವೇನೋ ಅವ್ರಿಗೆ. ಈ ದಿಗಂತ್ ಅವರಾಗಿರ್ಬೋದು, ಐಂದಿತಾರೆ ಅವರಾಗಿರ್ಬೋದು, ಈ ಯೋಗರಾಜ್ ಭಟ್ರಷ್ಟು ನೀಟಾಗಿ ಅವ್ರನ್ನ ತೋರಿಸಿರೋದು, ಎಸ್ಟಾಬ್ಲಿಷ್ ಮಾಡಿರೋದು ಯಾರು ಕೂಡ ಮಾಡಿಲ್ಲ. ಹೆಚ್ಚಿನ ಸಿನಿಮಾಗಳಲ್ಲಿ ಅವ್ರನ್ನ ಎದುರಲ್ಲೂ ಕೂಡ ಗೆಸ್ಟ್ ಅಪಿಯರೆನ್ಸ್ ಇದೆ ಅನ್ಸುತ್ತೆ ಅವ್ರದ್ದು. ಹೌದು, ದಿಗಂತದ್ದು ಒಂದು ಗೆಸ್ಟ್ ಅಪಿಯರೆನ್ಸ್ ಇದೆ. ಮೊದಲಿಂದ ಸ್ನೇಹಿತ, ಒಂದು ಕರೆದೆ ಬಂದು ಮಾಡಿಕೊಟ್ಟು ಹೋದ, 1-2 ತಾಸು ಮದುವೆನೂ ಮಾಡಿಸ್ಬಿಟ್ರೆ. ನನ್ನನ್ನು ನೀಟಾಗಿ ತೋರಿಸಿಲ್ಲ. ನನ್ನ ಹೆಂಗೆ ಅಂತಂದರೆ ಎಲ್ಲ ಥರನೂ ಫ್ಲೆಕ್ಸಿಬಲ್ ಥರ ಹಿಂಗೆ ಹಾಕಿ ಹಿಂಗೆಲ್ಲ ನುಳಿಸಿ ಎಲ್ಲ ಆಡಿ ಹಿಂಗೆ ತೋರಿಸ್ಬಿಟ್ಟಿದ್ದಾರೆ. ನಿಮಗೆ ಒಂದು ಡೈಲಾಗ್ ಡೆಲಿವರಿಲಿ ಕರೆಕ್ಟಾಗಿ ರೆಗ್ಯುಲರ್ ಹೀರೋದು ನೋಡೋ ಥರ ಡೈಲಾಗ್ ಡೆಲಿವರಿ ಸಿಗೋಲ್ಲ. ಈಗ ಹೇಳಿದ್ರಲ್ಲ, ಅದು ಶಾರುಖ್ ಖಾನ್ ಥರ ಮಿಮಿಕ್ರಿ ಮಾಡಿಕೊಂಡು ಕನ್ನಡದಲ್ಲಿ ಮಾತಾಡೋ ಥರ, ಆಮೇಲೆ ಕ್ರಿಕೆಟ್ ಕಾಮೆಂಟ್ರಿ ಹೇಳೋ ಥರ ಡೈಲಾಗಲ್ಲಿ, ಆಮೇಲೆ ಇನ್ನೊಂದು ಶ್ಲೋಕ ಸೇರಿಸ್ಕೊಂಡು ಪಕ್ಕ ತರಲೇ 3 ಎಲ್ಲ ಅದೆಲ್ಲ ಮಿಕ್ಸ್ ಮಾಡಿ ಹಿಂಗೆ ಮಾಡು ಅಂತ. ಆಕ್ಚುಲಿ ಬಾಂಡ್ ಗ್ಯಾರೇಜ್ ಅಲ್ಲಿ ಏನು ಮೆಕ್ಯಾನಿಕ್, ರೇಸ್ ಡ್ರೈವರ್, ಇನ್ಚಾರ್ಜ್ ಗ್ಯಾರೇಜ್ ಏನು ನೀವು? 3 ಮೆಕ್ಯಾನಿಕ್, ಕಾರ್ ರೇಸರ್, ಆಮೇಲೆ ಇನ್ಚಾರ್ಜ್ ಕೂಡ. ಅವಾಗ ದೊಡ್ಡ ದೌಲತ್ ತೋರ್ಸಕ್ಕೆ ಹೇಳ್ತಾನೆ. ಇವತ್ತು ನನಗೆ ಸಕಲೇಶ್ಪುರದಲ್ಲಿ ರೇಸ್ ಇದೆ ಅಂತ ಹೇಳ್ತಾ ಇರ್ತಾನೆ. ಸೋನಲ್ ಇಂಪ್ರೆಸ್ ಮಾಡಕ್ಕೆ ಇಲ್ಲ ಹಂಗಿಲ್ಲ, ಅವರಾಗಲೇ ಚೈಲ್ಡ್ಹುಡ್ ಲವರ್ಸ್ ನಾವು ಆ ಸಿನಿಮಾದಲ್ಲಿ, ಅವ್ರಿಗೆ ಉರ್ಸೋದಕ್ಕೆ ಹಂಗೆ ಹೇಳ್ತಾ ಇರ್ತೀನಿ ಯಾವಾಗಲೂ. ಅದು ಒಂದ್ಸಲ ನೋಡಿದ್ರೆ ಅರ್ಥ ಆಗಲ್ಲ ಡೈಲಾಗ್, ಮತ್ತೆ ನೋಡ್ಬೇಕು. ಯಾಕೆಂದ್ರೆ ಶ್ಲೋಕದ ಸಮೇತ ಹೇಳಿದ್ದೀನಿ ಡೈಲಾಗು. ವಿ4 ಅರ್ಥ ಜೊತೆ ಪಾರ್ಟಿ ಜಾಕು, ನಿಮ್ಮ ಪರೆಂಟ್ ಕಂಟ್ರೋಲ್ ಕೋರ್ಟ್ ಕೇಸ್ ಮೇ ಹೀ, ಮೂಗರ್ಜಿ ಮೂಗು ಆಪ್ರೇಷನ್ ಹೋಕು, ಬೆಣ್ಣೆ ಮುರುಕು ಬಂದು ಹೋಕು ಹೀ ಅಂತ. ಅಂದರೆ ಇದು ಸರ್ ಉರ್ದುಗೆ ಆ ಕೌಸಲ್ಯ ಸುಪ್ರಜಾ ಇದು ಅದು ಸೇರಿಸ್ಬಿಟ್ಟು ಹಿಂಗೆ ಇವ್ನು ಯಾಕೆ ಹಿಂಗೆ ಆಡ್ತಾವನೆ ಅನ್ನಿಸ್ಬೇಕು, ಬಟ್ ನನಗೆ ಅದೇ ಬೇಕು ಅಂತ. ನಂಗೆ ನೀನು ನೋಡಿದ್ರೆ ಜನಗಳಿಗೆ ಅದು ಇರಿಟೇಷನ್ ಆಗಬೇಕು. ಯಾಕೆಂದರೆ ಈ ಹಿರಿಯರು ನೋಡಿದ್ರೆ ಎಷ್ಟು ಇರಿಟೇಟ್ ಮಾಡ್ತಾನೆ ನೋಡಪ್ಪ, ಎಷ್ಟು ಅನಾಯ್ ಮಾಡ್ತಾನೆ ದೊಡ್ಡವ್ರಿಗೆ ಇವ್ನು ಹುಡುಗ ಅಂತ. ಇವಾಗ ಹಾಗೆ ಇದ್ದಾರೆ ಹುಡುಗರು, ಹಂಗೆ ಅನಾಯ್ ಮಾಡ್ತಾರೆ. ಸರ್ ಹೇಳ್ದಾಗ ವಾಟ್ಸಪ್ ದುನಿಯಾ, ಸೊ ಅದನ್ನು ನೀಟಾಗಿ ನಿಭಾಯಿಸೋಕೆ ಹೇಳಿದರು, ಅದನ್ನು ಹಂಗೆ ಮಾಡಿದ್ದೀನಿ. ಸೊ ಅದಕ್ಕೆ ಹೇಳಿದ್ದು ನಂದು ಅಷ್ಟು ನೀಟಾಗಿಲ್ಲ, ಬಟ್ ಎಲ್ಲ ಹಿಂಗೆಲ್ಲ ಮಾಡಿ ಹಿಂಗೆಲ್ಲ ಚೆನ್ನಾಗಿ ರುಬ್ಬಿದ್ದಾರೆ ಅಂತ ಹೇಳ್ತಾ ಇದ್ರಿ ಡೈರೆಕ್ಟ್ ಆಗಿ. ಬಟ್ ಈಗ ನಿಮ್ಮ ಸಾಂಗ್ಗಳ ವಿಚಾರಕ್ಕೆ ಬಂದರೆ, ನಿಮ್ದು ಸ್ಪೆಷಲ್ ಎಲಿಮೆಂಟ್ ಭಟ್ರು ಸಾಂಗ್ಗಳಾದ್ರೆ ಒಂದು ಸ್ಪೆಷಲ್ ಎಲಿಮೆಂಟ್. ಬೋಡಿರದ ಬಸನ್ನು ಹತ್ತಿ ಬಂದ ಸುಂದರಿ, ಪದ್ಮಾವತಿ, ಬಸಣ್ಣಿ, ಇದರಲ್ಲಿ ಶೃಂಗಾರದ ಮರದ ರಸಗೀತೆ ಇದೆಯಲ್ಲ, ಅದೇನಾ ಅಥವಾ ಹೇಗೆ ಅಂತ? ಆ ಥರದೊಂದು ಪೊಲೀಸ್ ಸಾಂಗ್ ಇಡಕ್ಕೆ ಯಾಕೆ ಬಿಟ್ರು ಮುಂದಾಗಿಲ್ಲ ಅಂತ ಅಂದರೆ, ಈ ಶೃಂಗಾರದ ಸಾಂಗ್ ಬಂದು ಈಗ ನಮ್ಗೆಲ್ರಿಗೂ ಭಯಂಕರ ಅದನ್ನು ಡಾಮಿನೇಟ್ ಮಾಡೋ ರೇಂಜಿಗೆ ಹಿಟ್ ಆಗ್ತಿರೋದು. ಬೇಡ ಹೋಗು ಅಂದ್ಬಿಟ್ಲು, ನಾನು ಸೀದಾ ಬಂದ್ಬಿಟ್ಟೆ. ಬ್ರೇಕಪ್ ಸಾಂಗ್ ಅದ್ರಲ್ಲೊಂದು ಸೋ ಅಂತ ಮಧ್ಯೆ ಬರುತ್ತೆ. ಅದು ಆ ರೇಂಜಿಗೆ ಎನರ್ಜಿ ಫಾರ್ಮ್ ಮಾಡುತ್ತೆ ಅಂತ ನಾವ್ಯಾರು ಅಂದ್ಕೊಂಡೇ ಇರಲಿಲ್ಲ. ಅದು ನನ್ನ ಭಯಂಕರ ಇಷ್ಟದ ಹಾಡೋದು, ವಾಸುಕಿ ವೈಭವ್ ಹಾಡಿರೋದು, ಮತ್ತು ಅಷ್ಟು ಸಿಂಪಲ್ ಕಂಪೋಸಿಷನ್ ಇದೆ ಅದು. ಆ ಹಾಡು ನಮಗೆ ರಿಲೀಸ್ ಟೈಮ್ಗೆ ತುಂಬಾ ಕೈ ಹಿಡಿತು, ಆ ಹಾಡು ಮತ್ತು ಟ್ರೈಲರ್. ಇವತ್ತು ಏನಾರ ಒಂದಿಷ್ಟು ಸಿನಿಮಾ ಇದು ಪಂಚತಂತ್ರ ಅಂತ ಇದರದ್ದು ಹೆಸರು ಅಂತ ಎಲ್ಲ ಹೊಸಬ್ರು ಸಿನಿಮಾ ಟೈಟ್ಲ್ಗಳು ಬೇಗ ಬಾಯಿಗೆ ಬರೋದಿಲ್ಲ. ರಿಲೀಸಿಗೆ ಮುಂಚೆ ಈ ಮಟ್ಟಕ್ಕೆ ಅದು ಪಾಪ್ಯುಲರ್ ಆಗೋದಕ್ಕೆ ಕಾರಣನೇ ಆಲ್ಬಮ್ ಮತ್ತು ಟ್ರೈಲರ್. ಜೊತೆಗೆ ಈಗ ಪೊಲಿಟಿಕಲ್ ಸೀಸನ್, ಈಗ ಎಲೆಕ್ಷನ್ ಬೇರೆ ತುಂಬ ಜೋರಾಗಿ ಬಿಸಿ ಇದೆ. ಸಿನಿಮಾದಲ್ಲಿ ಅದಕ್ಕೊಂದು ರಿಲೇಟೆಡ್ ಆಗಿ ಮೆಸೇಜ್ ಇದ್ದಂಗೆ ಕಾಣಿಸ್ತಾ ಇದೆ. ಹೌದು, ನಿಮ್ಗೆ ಸೋಲು ಗೆಲುವಿನ ಸ್ಪರ್ಧೆ, ಹೌದು, ಎಲ್ಲ ಅದ್ರ ನೀತಿ ನಿಯಮಗಳು. ಅಲ್ಲ, ಈ ಪ್ರಪಂಚವೇ ಸ್ಪರ್ಧಾಲೋಕ ಇದು. ಯಾವುದು 2019 ಇನ್ನು 20ಕ್ಕೆ ಇನ್ನೂ ಅದು ಸ್ಪೀಡ್ ಆಗುತ್ತೆ. ಈ ಸ್ಪೀಡ್ ಜೊತೆ ತುಂಬ ನಿಧಾನವಾಗಿ ಪ್ರಧಾನವಾಗಿರೋರು ಇದ್ದಾರೆ. ಇಲ್ಲ, ನೀವು ಎಷ್ಟೇ ಸ್ಪೀಡಾಗಿ ಹೋಗಿಯಪ್ಪ, ನಾವು ಬಂದು ಗೆಲ್ತೀವಿ ಅನ್ನೋರು ಇದ್ದಾರೆ. ಆ ಸ್ಪೀಡಾಗಿ ಹೋಗ್ತಿದ್ದಾರೆ. ಇದೇ ಅರ್ಥನೇ. ಇಲ್ಲಿ ಪ್ರಾಧಾನವೂ ಮುಖ್ಯ, ವೇಗನೂ ಮುಖ್ಯ, ನಿಧಾನವೂ ಮುಖ್ಯ, ಎಲ್ಲವೂ ಅದು ಕೂಡ ಸಮತೋಲನದಲ್ಲಿರಬೇಕು. ಹೌದು, ಆ ಸ್ಪರ್ಧೆ ಉದ್ದೇಶದಿಂದನೇ ಹೇಳಿದ್ದು. ಹೌದು, ಇದು ಎಲೆಕ್ಷನ್ಗೆ ತುಂಬ ಹತ್ತಿರವಾದ ಸಿನಿಮಾ ಅಂತ ಯಾಕೆ ಹೇಳಿದ್ದು ಅಂತಂದರೆ, ಆ ಸ್ಪರ್ಧೆ ಒಟ್ಟು ಗೆಲ್ಲಬೇಕಪ್ಪ. ಜೊತೆಗೆ ಭಟ್ರಿಗೆ ಈ ಪ್ರಾಣಿಗಳನ್ನು ಭಾಳ ಪ್ರೀತಿ ಅನಿಸುತ್ತೆ. ಮೊಲ, ಹಂದಿ, ಕಾಡಂದಿ,
ಕರಡಿ, ನಾಯಿ, ಇಲ್ಲಿ ಆಮೆ ಮರನ್ನು ಕೂಡ ನೀವು ಸಿಂಬಲಿಕ್ಕಾಗಿ ತಗೊಂಡಿದ್ದೀರಿ ಅದರ ಕಥೆನ. ಹೇಗೆ ಅಂತ ಇದು ಯಾಕೆ ಪ್ರತಿ ಸಿನಿಮಾದಲ್ಲಿ ಒಂದಲ್ಲ ಒಂದು ರೀತಿ ಪ್ರಾಣಿಗಳಿಗೆ ರೆಫರೆನ್ಸ್ ಇರುತ್ತೆ ಅಥವಾ ಇರುತ್ತೆ ಪ್ರಾಣಿಗಳು, ಯಾಕೆ ಹೇಗೆ ಅಂತ ಬಿಟ್ಟರೆ? ಪ್ರಾಣಿಗಳಿಗೆ ಮನುಷ್ಯರಿಗಿಂತ ಜಾಸ್ತಿ ಮನುಷ್ಯತ್ವ ಇರುತ್ತೆ, ಮನುಷ್ಯರಿಗೆ ಇರಲ್ಲ. ನೀವು ಸುಮ್ಮನೆ ಒಂದು ನಾಯಿ ಕ್ಲೋಸಪ್ಪು ಈ ರೋಡ್ ಸೈಡು ಹಿಂಗೆ ಕಾಲು ಕೆರೆದ್ಬಿಟ್ಟು ಒಂದು ನಾಯಿ ಬಂದು ಕೇಳುತ್ತೆ ಗೊತ್ತಾ, ಅದು ಡೈಲಾಗ್ ಕೇಳಲ್ಲ, ಅದು ಆ ಕಣ್ಣಲ್ಲಿ ಒಂದು ದೈನ್ಯ ಇರುತ್ತೆ. ಅದೊಂದು ನಾಯಿ ಬಂದು ತಿಂದ್ಕೊಂಡೋಗಿ ಯಾವುದೋ ಬುದ್ಧಿಗುಡ್ಡೆ ಮಾಡ್ಕೊಂಬಿಡುತ್ತೆ. ಪ್ರಪಂಚದ ಯಾವುದೇ ಒಂದು ರಾಜಕಾರಣ, ಒಂದು ಕೆಟ್ಟದ್ದು ಏನೂ ಬೇಕಾಗಿಲ್ಲ ಪ್ರಾಣಿಗಳಿಗೆ, ಪಾಪ ಅನಿಸುತ್ತೆ ಅವನ್ನ ನೋಡಿದ್ರೆ. ಆ ಕಾರಣಕ್ಕೆ ನನಗೆ ಅದು ಸುಮಾರು ವಿಷಯಗಳನ್ನು ಹೇಳ್ಬೋದು ಪ್ರಾಣಿಗಳನ್ನು ಇಟ್ಕೊಂಡು. ಪಂಚತಂತ್ರಲ್ಲೂ ಅದೇ ಮಾಡಿರೋದು ಅವರು, ಪ್ರಾಣಿಗಳನ್ನು ಇಟ್ಕೊಂಡೇ ಮನುಷ್ಯರಿಗೆ ಕಥೆ ಹೇಳಿರೋದು ಪಂಚತಂತ್ರಲ್ಲ. ಅದಕ್ಕೆ ಚಿತ್ರದ ಶೀರ್ಷಿಕೆ ಪಂಚತಂತ್ರ ಅಂತ ಇರೋದು. ಸೋನಲ್ ಅವರೇ, ಯೋಗರಾಜ್ ಭಟ್ರ ಕ್ಯಾನ್ವಾಸ್ನಲ್ಲಿ ತಾವೀಗ ಬಂದಿರುವಂಥ ಈ ಸಂದರ್ಭದಲ್ಲಿ ನಿಮ್ಮನ್ನು ನೋಡಿ ನಿಮ್ಮ ಮನೇಲಿ ಏನು ಹೇಳ್ತಾ ಇದ್ದಾರೆ, ನಿಮ್ಗೆ ಯಾರು ಫೋನ್ ಮಾಡಿ ಯಾವ ರೀತಿ ರೆಸ್ಪಾಂಡ್ ಮಾಡಿದ್ರು, ಹೇಗೆ ಅಂತ? ನಿನ್ನೆ ಆ್ಯಕ್ಚುಲಿ ಪ್ರೀಮಿಯರ್ಗೆ ನಮ್ಮಮ್ಮ ನಮ್ಮೆಲ್ಲ ಫ್ಯಾಮಿಲಿ ಅವ್ರು ಬಂದಿದ್ದರು. ತುಂಬ ಖುಷಿ ಆಯಿತು ಅವರಿಗೆ. ಆ್ಯಕ್ಚುಲಿ ನಾನು ಇವತ್ತು ಸ್ಪೆಷಲಿ ಯೋಗರಾಜ್ ಸರ್ ಜೊತೆ, ಯೋಗರಾಜ್ ಸರ್ ಅವ್ರ ಸಿನಿಮಾ ಮಾಡ್ತೀನಿ ಅಂದ ಆವಾಗಲೇ ಅವರಿಗೆ ಅದೊಂದು ಇತ್ತು, ಆ ಪ್ರೌಡ್ನೆಸ್ ಇತ್ತು ನಮ್ಮ ಫ್ಯಾಮಿಲಿಗೆ. ಸೊ ನಮ್ಮ ಹುಡುಗಿ ಯೋಗರಾಜ್ ಸರ್ ಸಿನಿಮಾ ಮಾಡ್ತಿದ್ದಾಳೆ ಅಂತ ಅದೊಂದು ಖುಷಿ ಇತ್ತು. ಬಟ್ ನಿನ್ನೆ ಸಿನಿಮಾ ನೋಡಿದ ಮೇಲೆ ತುಂಬ ಅಂದರೆ ತುಂಬ ನಿನ್ನೆ ಆ್ಯಕ್ಚುಲಿ ಮಧ್ಯರಾತ್ರಿ 3 ಗಂಟೆವರೆಗೂ ಅದೇ ಮಾತಾಡ್ತಿದ್ವಿ ಸಿನಿಮಾ ಬಗ್ಗೆ. ರಿಲೀಸ್ ಆಗೋ ಪ್ರೀಮಿಯರ್ವರೆಗೂ ನಾನು ಯೋಗರಾಜ್ ಸರ್ಗೂ ಹೇಳ್ತಿದ್ದೆ, ಸರ್ ನನಗೇನೋ ನರ್ವಸ್ನೆಸ್ ಆಗ್ತಿದೆ ಸರ್, ನರ್ವಸ್ ಆಗ್ತಿದ್ದೀನಿ ಸರ್. ಯಾಕೆ ಭಯ ಯಾಕೆ? ಜನರು ಆಕ್ಸೆಪ್ಟ್ ಮಾಡ್ತಾರಾ ನನ್ನ ಪರ್ಫಾರ್ಮೆನ್ಸ್ನ? ಆಕ್ಸೆಪ್ಟ್ ನಾನು ಹೊಸೊಬ್ರು ಬೇರೆ, ಸೊ ನಮ್ಮನ್ನು ಹೇಗೆ ಆಕ್ಸೆಪ್ಟ್ ಮಾಡ್ತಾರೆ, ಜನರಿಗೆ ಇಷ್ಟ ಆಗುತ್ತಾ, ಅದೆಲ್ಲ ಒಂಥರ ಮಿಕ್ಸ್ಡ್ ಫೀಲಿಂಗ್ ಇತ್ತು ನನಗೆ. ಜೊತೆಗೆ ಭಟ್ರು ಸಿನಿಮಾ ಅಂತ ಹೇಳಿದ್ರೆ ಡೈಲಾಗ್ಗಳಿಗೆ ತುಂಬ ಪ್ರಾಮಿನೆನ್ಸ್ ಇರುತ್ತೆ. ಭಟ್ರು ಬರ್ತಾ ಬರ್ತಾ ಅದೇ ಥರ ಮಾಡ್ತಿದ್ದಾರೆ ಅನ್ನುವಂಥ ಒಂದು ಅಪವಾದಗಳ ನಡುವೆ ಅದನ್ನು ಬ್ರೇಕ್ ಮಾಡೋಕ್ಕೆ ಈ ರೀತಿ ಏನಾದರೂ ಭಟ್ರು ಹೊಸ ರೀತಿಯಾದಂಥ ಕಂಪ್ಲೀಟ್ ಭಟ್ರ ಜಾನರ್ ಅಲ್ಲ ಇದು ಬೇರೆ ಥರದ್ದೇನೋ ಮಾಡಿದ್ದಾರೆ ಅಂತ ಹೇಳುವಂಥ ಪ್ರಯತ್ನ ಮಾಡಿದ್ರೆ ಅಥವಾ ಹೇಗೆ ಬಿಟ್ರೆ? ರೇಸ್ ಮತ್ತು ಸ್ಪೋರ್ಟ್ಸನ್ನು ಆರಿಸ್ಕೊಂಡಿದ್ದೆ ಅದಕ್ಕೆ. ನಮಗೆ ಹೊಸ್ತಾಗಬೇಕು ಸಿನಿಮಾ. ನನಗೆ ತುಂಬ ಥ್ರಿಲ್ ಆಗಿದ್ದೆ ರೇಸು ಇವತ್ತು ಮನೆ ಮಾತಾಗೋಯ್ತು ಆ ಪೈಪೋಟಿ. ಮತ್ತು ರೇಸು ತೆಗೆಯೋದಕ್ಕೆ ನಾವು ಬಟ್ ಕಷ್ಟ. ಮತ್ತು ಆ ರೇಸು ಒಳಗಡೆ ಬರೀ ರೇಸ್ ನಡೆಯಲ್ಲ, 2 ಕಾರ್ ಓಡೋದಲ್ಲ, ಅದು ಒಂದು ವಯಸ್ಸಾದವ್ರದ್ದೊಂದು ಕಥೆ ನಡೀತಿದೆ, ಹೌದು, ಹುಡುಗರದೊಂದು ಕಥೆ ನಡೀತಿದೆ. ಅದನ್ನು ಆರಿಸ್ಕೊಂಡಾಗಲೇ ಗೊತ್ತಿತ್ತು ನನಗಿದು ಕೊನೆ 25-30 ನಿಮಿಷ ಬರೀ ರೇಸಲ್ಲಿ ಸೈಲೆನ್ಸಲ್ಲೇ ಹೇಳ್ತೀವಿ. ಅಂದರೆ ಯಾರು ಮಾತಾಡಲ್ಲ, ಡಬ್ ಅಂತ ಒಂದು ವೇದಾಂತ ಬರುತ್ತಲ್ಲಿ ಲಾಸ್ಟಲ್ಲಿ. ಅವಾಗ ಅದು ಆ ಥ್ರಿಲ್ಲು ಪೂರ್ತಿ ಅದು ಏನು ಹಿಂಗೆ ಚೇರ್ ತುದಿಲಿ ಕೂತು ನೋಡ್ತಿರ್ತಾರೆ, ಕಣ್ಣು ತುಂಬ್ಕೊಳ್ಳೋಕೆ ಶುರು ಆಗುತ್ತೆ. ಆಮೇಲೆ ಏನೋ ಒಂದು ರಿಯಲೈಸೇಷನ್ ಇದೆ ಅದರಲ್ಲಿ. ಆ ಸೈಲೆನ್ಸ್ ಹಂಗೆ ತಾಗುತ್ತೆ. ಆಮೇಲೆ ಕಾರ್ ಸೌಂಡು ಕಿವಿಯಿಂದನೇ ಹೋಗೋದಿಲ್ಲ ನಿಮಗೆ, ಒಯ್ 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 ಅಂತ ಬರ್ತಾನೇ ಇರುತ್ತೆ. ವಿಹಾನ್, ನೀವು ಹೇಳ್ತಾ ಇದ್ರಿ ನನಗೆ ತುಂಬ ಚಿಕ್ಕ ವಯಸ್ಸಿಂದನೂ ರೇಸ್ ಅಂದರೆ ಭಾಳ ಇಷ್ಟ ಅಂತೇಳಿ. ಆ ಗುಡ್ಡದ ಮೇಲೆ ಆ ಸೀನೆಲ್ಲ ಶೂಟ್ ಮಾಡಬೇಕಾದ್ರೆ, ಎಸ್ಪೆಷಲಿ ಆ ಕ್ಲೈಮ್ಯಾಕ್ಸ್ ಸೀನೆಲ್ಲ ಶೂಟ್ ಮಾಡಬೇಕಾದ್ರೆ ಹೇಗೆ ಅನಿಸ್ತಾ ಇತ್ತು ನಿಮಗೆ? ಏನು ಹೇಳ್ತೀರಾ? ಅದು ಸ್ಕ್ರೀನಲ್ಲಿ ನೋಡಿದಾಗ ನಿಮಗೆ ಏನು ಅನಿಸುತ್ತೆ? ಸೀನಲ್ಲಿ ಅಲ್ಲ, ಸ್ಕ್ರೀನ್ ಮೇಲೆ ಹಂಗೆ ಬರಬೇಕು ಅಂತಲೇ ಸುಜ್ಞಾನ್ ಮೂರ್ತಿ ಸರ್ಗೆ ಹೇಳ್ಬಿಟ್ಟು ಯೋಗರಾಜ್ ಭಟ್ ಸರ್ ಅದನ್ನೆಲ್ಲ ಮಾಡಿಸಿದ್ದು. ಆಮೇಲೆ ಏನು ಭಯ ಏನಾಗ್ತಿಲ್ಲ, ಯಾಕೆಂದ್ರೆ ಸೇಫ್ಟಿ ಪ್ರಿಕಾಷನ್ಸ್ ಹಂಗಿತ್ತು ನಮಗೆಲ್ಲ ಕಡೆ. ಸರ್ ಎಲ್ಲ ಕಡೆ ಹಿ ಮೇಡ್ ಶೂರ್, ಯಾಕೆಂದರೆ ಹೇಳ್ತಾರೆ ಏನೋ ಒಂಚೂರು ಹೆಚ್ಚು ಕಮ್ಮಿ ಆದರೆ 10 ವರ್ಷ ಕೆರಿಯರ್ ಬರ್ಬಾದೋಗ್ಬಿಡುತ್ತೆ ಎಲ್ರದ್ದು ಅಂಥೇಳಿ ಸೇಫ್ಟಿ ಪ್ರಿಕಾಷನ್ ಹಂಗೆ ಇಟ್ಕೊಂಡಿದ್ರು. ಆಮೇಲೆ ಅಲ್ಲಿ ನೋಡಿದ್ರೆ ನೀವು ಹೆಲ್ಮೆಟ್ ಹಾಕ್ಕೊಂಡಿದ್ದೀವಿ, ಪೈಲಟ್ ಸೀಟ್ ಬೆಲ್ಟ್ಸು, ಫುಲ್. ಆಮೇಲೆ ಇಲ್ಲೆಲ್ಲ ರಾಡ್ಸು ಎಲ್ಲೂ ಹಿಂಗೆ ಅಲ್ಲಾಡಂಗಿಲ್ಲ. ಸರ್ ಹೇಳ್ದಂಗೆ, ರಘು ಸರ್ ಹೇಳ್ದಂಗೆ ಅದು 9 ಅಲ್ಲ 10 ರೋಲ್ ಹೊಡೆದ್ರು. ಮೇಡಮ್ ಹಂಗೆ ಹೋಗ್ಬಿಡ್ಬೋದು ಅಂತಲ್ಲ, ಅಲ್ಲಿ ನಮಗೆ ಅಂತ ಹೋದ ತಕ್ಷಣ ಒಳಗೆ ಹೋದ ತಕ್ಷಣ ಅದೊಂಥರ ಈ ನೀರು ಲೆಕ್ಕಾಯ್ಸಕ್ಕೆ ಅಂಡೆವಲೆ ಅಂತ ಇರುತ್ತಲ್ಲ, ಹಂಗೆ ಒಳಗೋ ಹಿಂಗೆ ಸೇರ್ಕೊಂಡು ಹಿಂಗೆ ಹೋಗಿ ಆಗ್ಬಿಟ್ರೆ ಹಾಕ್ರಪ್ಪ ಕೆಳಗೆ ಮೇಲೆ ಎಲ್ಲ ಹಿಂಗೆ ಕುಣಿಸ್ಬಿಟ್ರೆ ಹಿಂಗೆ ಲಾಕ್ ಆಗಿಬಿಡ್ತಿದ್ವಿ. ಹಿಂಗೆ ನೀವು ಎಮ್ಮಮ್ಮ ಅಂದ್ರೆ ಇಷ್ಟಿಷ್ಟಲ್ಲ. ರಘು ಸರ್ ಬರ್ಬೇಕಾದ್ರೆ ಹಿಂಗೆ ಬರೋರು, ಇನ್ನೋವಾ ಇಳ್ದ್ಬಿಟ್ಟು ಅವ್ರ ಕಾರಲ್ಲಿ ಹಿಂಗೆ ಒಳಗೆ ಕೂತು ಒಂದು ರೌಂಡ್ ಹೋಗಿ ಬಂದಮೇಲೆ ವಿಹಾನ ಹಿಂಗೆ ಆಗ್ಬಿಡ್ತೀನಿ ಕಣ ಎಲ್ಲ ಆಯ್ತು. ಅವ್ರ ಭಾಷೆಯಲ್ಲಿ ಹೇಳೋರು ಎಲ್ಲ ಹಿಂಗೆ ಆಗ್ಬಿಡೈತೆ ಕಣ ನಂದು ಅಂತ. ಇದು ಪಂಚತಂತ್ರ ಅಂತ ಹೇಳಿದ್ರೆ ನಾವು ಹೆಸರು ಕೊಟ್ಟ ಹಾಗೆ ಇದು ಭಟ್ರ ಪಂಚತಂತ್ರ. ಸೊ ಈಗ ನೋಡ್ತಿರುವಂಥ ಆಡಿಯನ್ಸ್ಗೆ ಈ ಸಿನಿಮಾ ಯಾಕೆ ನೋಡಬೇಕು ಅಂತ ತಾವೇನು ಹೇಳ್ತೀರಾ? ಒಂದು ಹೊಸದನ್ನು, ಆಮೇಲೆ ತುಂಬ ಬ್ರಿಲಿಯಂಟ್ ಆಗಿರೋದನ್ನು ತುಂಬ ದೊಡ್ಡ ಲೆವೆಲ್ಲಿಗೆ ಬಾಚಿ ತಬ್ಕೊಳ್ಳೋ ಊರು ನಮ್ಮದು ಕರ್ನಾಟಕ. ಈ ನನ್ನ ಹಲವಾರು ಹೊಸ ಪ್ರಯತ್ನಗಳಿಗೆ ಬೆನ್ತಟ್ಟಿ ಇಲ್ಲಿವರೆಗೂ ಕರ್ಕೊಂಬಂದವರು ಅವರೇ. ಆಮೇಲೆ ಸಿನಿಮಾ ಮಾಡೋವರೆಗೆ ನಮ್ಮದಾಗಿರುತ್ತೆ, ಮಾಡಾದ್ಮೇಲೆ ಅದು ಪಬ್ಲಿಕ್ ಪ್ರಾಪರ್ಟಿ. ತುಂಬ ದೊಡ್ಡ ಮೈಲಿಗಲು, ತುಂಬ ದೊಡ್ಡ ದಾಖಲೆ ಬರೆಯೋ ಎಲ್ಲ ಸಾಧ್ಯತೆ, ಎಲ್ಲ ತಾಕತ್ತು ಈ ಸಿನಿಮಾಗಿದೆ.
ಮತ್ತು ಹೊಸಬ್ರನ್ನ ನಾವು ತರ್ತೀವಷ್ಟೇ, ಉಳಿಸಿ ಬೆಳೆಸೋರೆಲ್ಲ ಜನನೇ. ಹೊಸಬ್ರ ತಂಡ, ಹೊಸ ಹುಡುಗ ಹುಡುಗಿ ಉಳಿಸಿ ಬೆಳೆಸಿ ಮತ್ತು ತುಂಬ ಪರಿಶುದ್ಧವಾದ ದೊಡ್ಡ ಲೆವೆಲಿನ ಮನೋರಂಜನೆ ಕನ್ನಡ ಸಿನಿಮಾ. ಆಮೇಲೆ ರ್ಯಾಲಿ ಮೇಲೆ, ರೇಸ್ ಮೇಲೆ ಇಷ್ಟು ಎಮೋಷ್ನಲ್ ಆಗಿ ಇದುವರೆಗೂ ಯಾವ ಸಿನಿಮಾನೂ ಬಂದಿಲ್ವಂತೆ, ನಮಗೂ ಗೊತ್ತಿಲ್ಲ, ಮಾಡಾದ್ಮೇಲೆ ಗೊತ್ತಾಗಿದ್ದು. ಸೊ ಅದೊಂದು ಹೆಮ್ಮೆ ನಮಗೆ. ಇದನ್ನೊಂದು ಮೈಲಿಗಲ್ಲಿ ಮಾಡೋಕ್ಕೋಸ್ಕರನಾದರೂ ಕನ್ನಡಿಗರಿದ್ರೆ ಕೈ ಹಿಡಿಬೇಕು, ಹೊಸಬ್ರನ್ನ ಉಳಿಸಿ ಬೆಳೆಸಬೇಕು, ತಂಡನೂ ಉಳಿಸ್ಬೇಕು. ಭಟ್ರೆ, ರಂಗಾಯಣ ರಘು ಅವರೇ, ವಿಹಾನ್, ಸೋನಲ್ ಇಷ್ಟೊಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ್ರಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್. ನಮಸ್ತೆ, ಥ್ಯಾಂಕ್ ಯು. ಎಸ್, ಭಟ್ರ ಪಂಚತಂತ್ರ ರಿಲೀಸ್ ಆಗಿದೆ. ಸಿನಿಮಾದಲ್ಲಿ ಭಟ್ರ ಪೋಲಿತನ ಇದೆ, ಅವರ ಸಾಹಿತ್ಯದ ನವಿರಾದಂತಹ ಶೃಂಗಾರ ಕಾವ್ಯ ಇದೆ, ಜೊತೆಗೆ ಭಟ್ಟರ ಪಂಚ್ ಮಾತುಗಳು ಕೂಡ ಇದೆ, ರಣರೋಚಕ ರೇಸ್ ಕೂಡ ಇದೆ, ಜೀವನದ ರೇಸ್ ಕೂಡ ಇದೆ. ಒಟ್ಟಲ್ಲಿ ಕಂಪ್ಲೀಟ್ ಎಂಟರ್ಟೈನಿಂಗ್ ಪ್ಯಾಕೇಜ್. ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ. ಯಾವತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾರೆ ಟಿವಿನ.